ಕರ್ವ ಸಿನಿಮಾದ ಸಕ್ಸಸ್ನ ನಂತರ ನವನೀತ್ ಅವರು ನಿರ್ದೇಶಿಸಿರುವ ಹಾರರ್ ಥ್ರಿಲ್ಲರ್ ಮೂವಿ ಛೂಮಂತರ್. ಈ ಸಿನಿಮಾದಲ್ಲಿ ಶರಣ್, ಅದಿತಿ ಪ್ರಭುದೇವ್ ಮತ್ತು ಚಿಕ್ಕಣ್ಣ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದು ಜನರಿಂದ ಉತ್ತಮ ರೆಸ್ಪಾನ್ಸ್ನ ಪಡ್ಕೊಂಡಿದೆ. ಸೊ ಇವತ್ತು ನಾನು ನೋಡಿದ ಸಿನಿಮಾ ಛೂಮಂತರ್. ಇದರ ಪ್ಲಾಟ್ ವಿಷಯಕ್ಕೆ ಬಂದರೆ, ಛೂಮಂತರ್ ಅಂಡ್ ಕೋ ಎಂಬ ಕಂಪನಿಗೆ ಭಾರತದ ಟಾಪ್ 10 ಹಾಂಟೆಡ್ ಹೌಸ್ಗಳ ಸಾಲಿಗೆ ಮಾರ್ಗನ್ ಹೌಸ್ ಸೇರಿದೆ ಅಂತ ತಿಳಿಯುತ್ತೆ ಮತ್ತು ಅಲ್ಲಿ ನಿಧಿ ಇರುವುದು ಗೊತ್ತಾಗಿ ಅದನ್ನು ಬೆನ್ನತ್ತಿ ಹೊರಡ್ತಾರೆ. ಅಲ್ಲಿಗೆ ಹೋದಾಗ ನಿಧಿ ಸಿಗುತ್ತಾ, ಅಲ್ಲಿ ಏನಾಗುತ್ತೆ ಅನ್ನೋದೇ ಸಿನಿಮಾ. ಬಹಳ ದಿನ ಆದಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಹಾರರ್ ಕಾಮಿಡಿ ಸಿನಿಮಾ ರಿಲೀಸ್ ಆಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಶರಣ್ ಮತ್ತು ಚಿಕ್ಕಣ್ಣ ಪಾತ್ರಗಳೇ ಸಿನಿಮಾದ ಹೈಲೈಟ್ ಆಗಿದ್ದು, ಇಬ್ಬರ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾ ಪೂರ್ತಿ ನಿಮ್ಮನ್ನು ಚೆನ್ನಾಗಿ ನಗಿಸ್ತಾ ಹೋಗ್ತಾರೆ ಇಬ್ಬರು ಕೂಡ. ಸುಮಾರು ಕಡೆ ಒನ್ ಲೈನರ್ಸ್ ಕಾಮಿಡಿಗಳು ಇದ್ದು ಸಖತ್ ಮಜಾ ಕೊಡ್ತವೆ ಅವು. ಹಾರರ್ ಮತ್ತು ಕಾಮಿಡಿ ಜೊತೆ ಸ್ಕ್ರೀನ್ ಪ್ಲೇಯಲ್ಲಿ 2 ಟೆಂಪ್ಲೇಟ್ಗಳಲ್ಲಿ ಕತೆ ಹೇಳ್ತಾ ಹೋಗಿರೋದು ಚೆನ್ನಾಗಿ ವರ್ಕ್ ಆಗಿದೆ ಇಲ್ಲಿ. ಇನ್ನು ಇಂಟರ್ವಲ್ ಬ್ಲಾಕ್ ಸಖತ್ ಎಂಗೇಜಿಂಗ್ ಆಗಿದ್ದು, ಈಗ ಅಂತ 1 ಸೆಕೆಂಡ್ ನಾವೇ ಇಂಪ್ರೆಸ್ ಆಗ್ತೀವಿ. ಸಿನಿಮಾದಲ್ಲಿ ಅಲ್ಲಲ್ಲಿ ಟ್ವಿಸ್ಟ್ಗಳು ಮತ್ತು ಸರ್ಪ್ರೈಸ್ಗಳಿದ್ದು ಅವು ಚೆನ್ನಾಗಿ ವರ್ಕ್ ಆಗಿದ್ದಾವೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಥಿಯೇಟ್ರಲ್ಲಿ. ವಿಜುವಲ್ಸ್ ಕ್ವಾಲಿಟಿಗಳು ಸಹ ಸಖತ್ತಾಗಿದ್ದಾವೆ. ಸಿನಿಮಾ ಇನ್ನೇನು ಮುಗಿಯುತ್ತೆ ಅನ್ಬೇಕಾದ್ರೆ ಕಥೆಯಲ್ಲಿ ಇನ್ನೊಂದು ಸರ್ಪ್ರೈಸ್ ಬರುತ್ತೆ. ಕ್ಲೈಮ್ಯಾಕ್ಸ್ ಮುಗಿದ್ಮೇಲೆ ಲಾಸ್ಟಲ್ಲಿ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ, ಅದು ಕೂಡ ಚಿತ್ರದ ಹೈಲೈಟ್ ಆಗಿದೆ. ಸೊ ಫೈನಲಿ ಹಾರರ್ ಮತ್ತು ಕಾಮಿಡಿ ಪ್ರಿಯರಿಗೆ ಛೂಮಂತರ್ ಸಿನಿಮಾ ಫುಲ್ ಮಿಲ್ಸ್ ಅನ್ಬಹುದು. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ ಛೂಮಂತರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.